ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರವಿವಾರ ರಾತ್ರಿ ಸಂಭವಿಸಿದ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡಲು ಸಾರ್ವಜನಿಕರು ಮತ್ತು ಮಕ್ಕಳಿಗೆ ಅನುಕೂಲವಾಗುವಂತೆ ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ 2 ಟೆಲಿಸ್ಕೋಪ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ರವಿವಾರ ರಾತ್ರಿ ಸಂಭವಿಸಿದ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಚಂದ್ರಗ್ರಹಣ ವೀಕ್ಷಣೆ ಮಾಡಲು ಮಕ್ಕಳು ಮತ್ತು ಪೋಷಕರು ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಕಚೇರಿಯ ರಸ್ತೆಯಲ್ಲಿ ಇರುವ ಜಿಲ್ಲಾ ವಿಜ್ಞಾನ ಕೇಂದ್ರಕ್ಕೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಚಂದ್ರಗ್ರಹಣ ವೀಕ್ಷಣೆ ಮಾಡಲು 2 ಟೆಲಿಸ್ಕೋಪ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಹೆಂಗೆ ಕಾಣಿಸ್ತದ ಮನೀಶ್ ನೀವು ಮುಂದೆ ಹಿಂಗೆ ಹಿಂಗೆ ಅಕ್ಕ ನೋಡಬೇಕು ಕಾಣಿಸ್ತಾ ಹಾಂ ನೆಕ್ಸ್ಟ್ ಬರ್ರಿ ಹಾಂ ಹೆಂಗೆ ಬಾ ಇಳಿ ಕೆಳಗೆ ಇಳಿಬೇಕು ನನಗೆ ಇಡಿ ಚೆನ್ನಾಗಿ ಕಾಣಿಸ್ತಾ ಆಯ್ತಾ ಅಣ್ಣ? ಫಸ್ಟ್ ಇದೇ ನೋಡಬೇಕು. ಬಟ್ ಅದೇ ಈ ಟೆಲಿಸ್ಕೋಪ್ ಮೂಲಕ ನೋಡೋಕ್ಕಾಗಲ್ಲ ಸರ್. ಇದ್ರಾಗೆ ಒಂದು ಚೂರು ಮುತ್ತು ಸರ್. ಬ್ಲರ್ಡ್ ಇದೆ, ಫುಲ್ ಮೋಡ ಐತೆ. ಇನ್ನೂ ಹಾಫ್ ಅನ್ ಅವರ್ ಆಗುತ್ತೆ ಮೇ ಬಿ. ಸ್ವಲ್ಪ ಎಲ್ಲರೂ ಮೇಲ್ಗಡೆ ಈ ಕ್ಲೌಡ್ ಎಲ್ಲ ಇಲ್ಲಿ ಬಂದಿದ್ರೆ ಸ್ವಲ್ಪ ಫ್ರೀ ಆಗುತ್ತೆ. ಏನಿಲ್ಲ ಬಟ್ ಆರ್ಮೋಡ ಅಂದ್ರೆ ಕರಿಕರ್ ಕಾಣತ್ತಿಲ್ಲ ಕರ್ರಗ. ಹಾಂ ಕರ್ ಕಾಣಿಸ್ತದ. ಇದು ಫ್ರೀ ಇದೆ ಸರ್. ಇನ್ನು ಸಂಪ್ರದಾಯದ ಪ್ರಕಾರ ಚಂದ್ರಗ್ರಹಣಕ್ಕೂ ಮುನ್ನ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಶರಣಬಸವೇಶ್ವರರಿಗೆ ಆರತಿ ಬೆಳಗಿ ದೇವಸ್ಥಾನದ ಗರ್ಭಗೃಹವನ್ನ ಬಂದ್ ಮಾಡಲಾಯಿತು. ನಂತರ ಗ್ರಹಣ ಬಿಟ್ಟ ಮೇಲೆ ಮತ್ತೊಮ್ಮೆ ಆರತಿ ಬೆಳಗಿ ದೇವಸ್ಥಾನವನ್ನ ತೆರೆಯಲಾಯಿತು. ಕಲಬುರಗಿ ನಗರದ ಹೊರವಲಯದ ಕಪ್ನೂರ್ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಜ್ಞಾನ ಕಸ್ತೂರಿ ಎಜುಕೇಶನ್ ಸೊಸೈಟಿಯ ವತಿಯಿಂದ ಭೌತ ಚಿಕಿತ್ಸಾ ದಿನ 2025 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಹೊರವಲಯದ ಕಪನೂರ್ ಕೈಗಾರಿಕಾ ಪ್ರದೇಶದ 2ನೇ ಹಂತದಲ್ಲಿ ಇರುವ ಜ್ಞಾನ ಕಸ್ತೂರಿ ಎಜುಕೇಶನ್ ಸೊಸೈಟಿಯ ನವ ಚಲನಶೀಲತೆ ಪುನರ್ವಸತಿ ವಿಜ್ಞಾನ ಸಂಸ್ಥೆ ಭೌತ ಚಿಕಿತ್ಸೆಯ ಕಾಲೇಜು ವತಿಯಿಂದ ವಿಶ್ವ ಭೌತ ಚಿಕಿತ್ಸೆಯ ದಿನ 2025 ಕಾರ್ಯಕ್ರಮವು ದಿನಾಂಕ 8ನೇ ಸೆಪ್ಟೆಂಬರ್ 2025 ಸೋಮವಾರದಂದು ಬೆಳಿಗ್ಗೆ 10:30 ಗಂಟೆಗೆ ಆದಿ ಜಗನ್ನಾಥ ಸ್ವಾಸ್ಥ್ಯ ಆಸ್ಪತ್ರೆಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಡಾಕ್ಟರ್ BC ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದಿನಕರ್ ಮೋರೆ, ಡಾಕ್ಟರ್ ಭರತ್ ಕೋಣಿನ್, ನೀತಾ ವಿನೋದ್ ಭೀಮಳ್ಳಿ ಆಗಮಿಸಿದ್ದರು. ಅತಿಥಿಗಳಾಗಿ ರಿಮನಟಾಲಜಿಸ್ಟ್ ಡಾಕ್ಟರ್ ಸಚಿನ್ ಜೀವಣಗಿ, ಡಾಕ್ಟರ್ ಸಂತೋಷ್ ಪಾಟೀಲ್, ರಿಮನಟಾಲಜಿಸ್ಟ್ ಡಾಕ್ಟರ್ ರಾಹುಲ್ ಲಡ್ಡಾ, GKES ಸೆಕ್ರೆಟರಿ ಕಿರಣ್ ಕುಮಾರ್ ಗಾದಗಿ, GKES ಟ್ರೆಜರರ್ ಪ್ರಸನ್ನ ಕುಮಾರ್ ಪಾಂಡಾ, SBR ಪ್ರಿನ್ಸಿಪಲ್ ಡಾಕ್ಟರ್ ಶ್ರೀಶೈಲ್ ಹೋಗಾಡೆ, SGS ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾದ ಸಂಗಮೇಶ್ವರ್ B ಮನ್ನಳ್ಳಿ ಹಾಗೂ ಶಾಂತಿಧಾಮ್ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಚಿದಂಬರ್ ಪಾಟೀಲ್ ಆಗಮಿಸಿದ್ದರು. GKES ನ ಅಧ್ಯಕ್ಷರಾದ ಡಾಕ್ಟರ್ ಜಗನ್ನಾಥ್ ಹಾಲ್ಮಡ್ಗಿ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ AK ಪಾಟೀಲ್, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಮಹದೇವ್ ಜೀವಣಗಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಹೊರ ವಲಯದಲ್ಲಿನ ಕಪ್ನೂರ್ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಜ್ಞಾನ ಕಸ್ತೂರಿ ಎಜುಕೇಶನ್ ಸೊಸೈಟಿ ನವ ಚಲನಶೀಲತೆ ಪುನರ್ವಸತಿ ವಿಜ್ಞಾನ ಸಂಸ್ಥೆ ಭೌತ ಚಿಕಿತ್ಸೆಯ ಕಾಲೇಜಿನಲ್ಲಿ ಇಂದು ಭೌತ ಚಿಕಿತ್ಸಾ ದಿನ 2025 ಆಚರಿಸಲಾಯಿತು.
ಜ್ಞಾನ ಕಸ್ತೂರಿ ಎಜುಕೇಶನ್ ಸೊಸೈಟಿಯ ವತಿಯಿಂದ ಆಯೋಜಿಸಿದ್ದ ಭೌತ ಚಿಕಿತ್ಸಾ ದಿನ 2025 ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಭೌತ ಚಿಕಿತ್ಸೆಯ ಬಗ್ಗೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಸಚಿನ್ ಜೀವಣಗಿ ಅವರು ತಿಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಅತಿಥಿಗಳಾದ ನೀತಾ ಭೀಮಳ್ಳಿ, ಸಂಗಮೇಶ್ ಮನಾಲಿ, ರಾಹುಲ್ ಲಡ್ಡಾ ಹಾಗೂ ಚಿದಂಬರ್ ಪಾಟೀಲ್ ಮಾತನಾಡಿದರು. ಆಲ್ಮೋಸ್ಟ್ 70 to 80% ರೋಗಗಳು ಬದಲಾವಣೆ ಹೋಗಬಹುದು ಅಥವಾ ಅಟ್ಲೀಸ್ಟ್ ಒಂದು 1 or 2 decades, 10 to 20 years ನಾವು ಪೋಸ್ಟ್ಮಾರ್ಟಮ್ ಆದರೂ ಮಾಡಬಹುದು. ಟ್ರೀಟ್ಮೆಂಟ್ ಮಾಡೋದು ಸಣ್ಣದಲ್ಲ, ರೋಗ ಬದಲಾವಣೆ ನೋಡೋದು ಸಣ್ಣ. You people are becoming doctors now, students. ನಾವು ಯಾವಾಗಲೂ ಯಾವುದೇ ಪೇಷಂಟ್ ನೋಡ್ತೀವಿ, ಅವ್ರ ಜೊತೆ ಇರೋರಿಗೆ ಟ್ರೀಟ್ಮೆಂಟ್ ನಾವು ಆ್ಯಸ್ ಎ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಿರ್ತೀವಿ. ಒಂದು ರೋಗ ಆಗಕ್ಕೆ ಬಂದಿರ್ತಾರೆ, ಅವ್ರಿಗೆ ನಾವು ಏನು ಸಲಹೆ ಕೊಡ್ತೀವಿ ಅಂತಂದರೆ ಟ್ರೀಟ್ಮೆಂಟ್ ಅಂತೂ ಆಗ್ತದ. ಆ್ಯಸ್ ಡಾಕ್ಟರ್ ಯುಪತಿ ಹ್ಯಾಸ್ ಟೋಲ್ಡ್, ಕ್ವಾಲಿಟಿ ಆಫ್ ಲೈಫ್ನು ಭಾಳ ಇಂಪಾರ್ಟೆಂಟ್. That will be given by allied health sciences. Because now very goalie product person other treatment. There has to be a holistic approach. Holistic approach अंदर very pharmacotherapy रहता है. Non-pharmacological measures of treating the particular disease. Comes down to the same old, right? Prevention of falls is important. Prevention of falls, how? Strengthen the patient, strengthen the person, again with exercises, with physiotherapy. And misconception about physiotherapy has to be taken out of the society. Misconceptions like physiotherapy means only the ultrasound, infrared, all those hi-fi machines what we use. I still remember Pati sir used to do only exercises in his time in Basveshwar, only exercises. No machines were available at that time. I was doing my MBBS, started my MBBS, sir was teaching, and only teaching was exercises. How to exercise, what patient should exercise. This is what you should be learning for your 4 years of physiotherapy course. किस पेशेंट को कितना एक्सरसाइज करवाना चाहिए, किस पेशेंट से क्या करवा सकते हैं, at what level you should increase their exercises, increase their endurance, increase their strength. That's how aging should move on. Just a small poem which I had written for you guys. I'm just searching for that poem. I was just searching initially. For a physiotherapist, they meant not with the scalpel, not with the pill, but with patience, with practice, and with resolute will. ಟುಡೇ ಇದು ಜ್ಞಾನ ಕಸ್ತೂರಿ ಎಜುಕೇಷನ್ ಸೊಸೈಟಿ ವರ್ಲ್ಡ್ ಫಿಸಿಯೋಥೆರಪಿ ಡೇ ಅಂತ ಸೆಲಿಬ್ರೇಟ್ ಮಾಡ್ತಾ ಇದ್ದಾರೆ. ದೇ ಹ್ಯಾವ್ ಕಾಲ್ಡ್ ಮೀ ಟು ದಿಸ್ ಫಂಕ್ಷನ್. It was such a memorable function, and the society is doing a great job by developing so many physiotherapists, doctors, and developing so much of job in our area. Like I don't know, it's done a great job, and I was very happy to be a part of this memorable function today. I heartily congratulate Mr. Jagannath for and Dr. Pati sir, Kiran sir for inviting me and making me the part of this very memorable function. ಥ್ಯಾಂಕ್ ಯು. ನಂತರ ಸಂಸ್ಥೆಯ ಅಧ್ಯಕ್ಷರಾದ ಜಗನ್ನಾಥ್ ಹಾಲ್ಮಡ್ಗಿಯವರು ಸಂಸ್ಥೆಯ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಸುಮಾರು ಒಂದು 15 ವರ್ಷ ಹಿಂದೆ ಒಂದು ಸಂಸ್ಥೆ ಕಟ್ಟಿ SSG ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಸಂಗಮೇಶ್ ಸರ್ ಅವರೇ ಹಾಗೂ ಕಾಲೇಜಿನ ಒಂದು ಕ್ರಿಯಾಶೀಲಾದಂಥ ಈ ಭಾಗದಲ್ಲಿ ಒಂದು 35 ವರ್ಷದಿಂದ ಸೇವೆಯನ್ನು ಸಲ್ಲಿಸಿದ್ದಿ. ಇವತ್ತು ನಮ್ಮ ಭಾಗದಲ್ಲಿ ಕಡು ಬಡು ಭಾಳಷ್ಟು ದಿನದಂದ್ರೆ ಒಂದು ಸೇವೆ ಫಿಸಿಯೋಥೆರಪಿ ಸೇವೆ ಮುಖಾಂತರ ಡಾಕ್ಟರ್ A.K. ಪತಿ ಸರ್ ಅವರೇ ಹಾಗೂ ನನ್ನ ಇನ್ನೊಬ್ಬ ಸಹೋದರರಾದಂಥ ಪ್ರೊಫೆಸರ್ ಆದಂಥ ಡಾಕ್ಟರ್ ಜೀವಣಗಿ ಸರ್ ಅವರೇ ಹಾಗೂ ನನ್ನ ಸಹೋದರರಾದಂಥ ಕಾಲೇಜಿನ ಖಜಾಂಚಿಗಳಾದಂಥ ಪ್ರಸನ್ನ ಕುಮಾರ್ ಪಂಡ ಸರ್ ಅವರೇ ಹಾಗೂ ನನ್ನ ಆತ್ಮೀಯ ಎಲ್ಲ ಮುದ್ದು ಮಕ್ಕಳೇ ಹಾಗೂ ನನ್ನ
BSc ನರ್ಸಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ಗಳಾದಂಥ ನಮ್ಮ ಸಹೋದರಿಯಾದಂಥ ಸುಭದ್ರಬಾಯಿ ಮೇಡಮ್ ಅವರೇ ಹಾಗೂ ನನ್ನ ಎಲ್ಲ ಈ ಸಂದರ್ಭದಲ್ಲಿ ಇನ್ನುಳಿದ ಅತಿಥಿಗಳು, ಸಂಸ್ಥೆಯ ಸಿಬ್ಬಂದಿಗಳು ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಅವೈಜ್ಞಾನಿಕ ಒಳ ಮೀಸಲಾತಿ ಜಾರಿ ಮಾಡಿರುವುದನ್ನು ವಿರೋಧಿಸಿ ಕಲಬುರಗಿ ಜಿಲ್ಲಾ ಬಂಜಾರ ಸಮಾಜದ ವತಿಯಿಂದ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕಲಬುರಗಿ ಜಿಲ್ಲಾ ಬಂಜಾರ ಸಮಾಜದ ವತಿಯಿಂದ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿ ಅವೈಜ್ಞಾನಿಕವಾಗಿ ಒಳ ಮೀಸಲಾತಿ ಜಾರಿ ಮಾಡಿದ ಸರ್ಕಾರದ ವಿರುದ್ಧ ದಿನಾಂಕ 8ನೇ ಸೆಪ್ಟೆಂಬರ್ 2025ರಂದು ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆಯು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಜರುಗಿತು. ಕಲಬುರಗಿ ಭೋವಿ ವಡ್ಡರ ಸಮಾಜದ ವತಿಯಿಂದ ಈ ಪ್ರತಿಭಟನೆಗೆ ಸಾಥ್ ನೀಡಲಾಯಿತು. ಶಿವಯೋಗಿ ಸಿದ್ದರಾಮ ಕಿ ಕರ್ಮಯೋಗಿ ಸಿದ್ದರಾಮ ಕಿ ಭೀಮ ಭಗವಾನ್ ಬರಲೆ ರಕ್ತವನ್ನು ಚೆಲ್ಲುತ್ತೇವೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಟ್ಟಾರೆಯಾಗಿ ಇವತ್ತು ಕರ್ನಾಟಕದಲ್ಲಿ ಭೂವಿ ಸಮಾಜಕ್ಕೂ ಬಂಜಾರ ಸಮಾಜಕ್ಕೂ ಕೊರಚ ಕೊರಮ್ಮ ಮತ್ತು ಅಲೆಮಾರಿ ಸಮಾಜಕ್ಕೆ ಒಂದು ದೊಡ್ಡ ಅನ್ಯಾಯ ಆಗಿದೆ. ಯಾವ ರೀತಿ ಅನ್ಯಾಯಪ್ಪ ಅಂತಂದ್ರೆ ಎಲ್ಲರೂ 101 ಜಾತಿ ಅಣ್ಣ ತಮ್ಮಂದರಾಗಿದ್ದೆವು. ಆದ್ರೆ ಇವತ್ತಿನ ದಿನ ಸರ್ಕಾರ ಏನದ ನಮ್ಮ ಮಧ್ಯೆ ಏನದ ವಿಷದ ಬೀಜ ಬಿತ್ತುವ ಮೂಲಕ ನಮ್ಮ ಸೋದರ ಸಮುದಾಯಗಳ ಜೊತೆ ಏನದ ನಮ್ಮ ವೈಷಮ್ಯದ ಒಂದು ಮುನ್ನೋಟವನ್ನು ಹಾಕಿದ ಸರ್ಕಾರಕ್ಕಾಗಿ ಆ ಒಂದು ಕೂಗನ್ನ ನಾವು ಇವತ್ತಿನ ದಿನ ನಾವು ಭೂವಿ ವಡ್ರ ಸಮಾಜದ ವತಿಯಿಂದ ಬಂಜಾರ ಸಮಾಜ ವತಿಯಿಂದ ಇವತ್ತು ಕಲಬುರಗಿ ನಗರದಲ್ಲಿ ಏನದ ಎತ್ತಾ ಇದ್ದೀವಿ. ಜಗತ್ ಸರ್ಕಲ್ದಲ್ಲಿ ಬಂಜಾರ, ಭೋವಿ, ಕೊರಚ, ಕುರುಮ ಮತ್ತು ಅಲೆಮಾರಿ ಸಮುದಾಯಗಳ ಎಲ್ಲ ಸಮುದಾಯಗಳು 63 ಸಮುದಾಯಗಳದ ಒಂದು ಒಕ್ಕರಿಲಿನ ಹೋರಾಟ, ಉಗ್ರ ಹೋರಾಟ. ಯಾತಕ್ಕಾಗಿ ಹೋರಾಟ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ತನ್ನ ಒಂದು ಕ್ಯಾಬಿನೆಟ್ ನಲ್ಲಿ ಆ ಒಂದು ವಿಷಯವನ್ನ ಮಂಡನೆ ಮಾಡಿ ಅದನ್ನ ಪಾಸ್ ಮಾಡಿ ನಮ್ಮ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅನ್ಯಾಯ ಮಾಡಿದ್ದಾರೆ. ಅನ್ಯಾಯ ಯಾವ ರೀತಿ ಆಗಿದೆ ಅಂತಂದ್ರೆ ಈ ಮೊದಲು ಸದಾಶಿವ ಆಯೋಗ ವರದಿಯ ಪ್ರಕಾರ ಸರ್ಕಾರ ಬೊಮ್ಮಾಯಿ ಸರ್ಕಾರದಲ್ಲಿ ನಾವು 4 ಜನಕ್ಕೆ ಭೋವಿ, ಬಂಜಾರ, ಕೊಲಂಬೋ ಸಮುದಾಯದವರಿಗೆ ಮಾತ್ರ 4.5%, 1% ಅಲೆಮಾರಿ ಜನಾಂಗದವರಿಗೆ ಕೊಟ್ಟಿದ್ರು. ಆದರೆ ಇತ್ತೀಚಿನ ವರ್ಗೀಕರಣದ ಇವರ ಸರ್ಕಾರದ ಆದೇಶದಲ್ಲಿ ಎಡ ಮತ್ತು ಬಲದವರಿಗೆ 6 ಮತ್ತೆ ನಮಗೆ ಈ ಭೋವಿ, ಬಂಜಾರ, ಕೊರಚ, ಕೊರ್ಮ, ಅಲೆಮಾರಿ ಇನ್ನಿತರ ಸಮುದಾಯಗಳು ಒಟ್ಟಾಗಿ 63 ಸಮುದಾಯಗಳಿಗೆ ಏನಂತಂದ್ರೆ 5% ಕೊಟ್ಟು ನಮಗೆ ಅನ್ಯಾಯ ಮಾಡಿದ್ದಾರೆ. ಇವಾಗಲೇ 4.5% ಕೊಟ್ಟಿದ್ರು, ಅದನ್ನ ಮತ್ತೆ 0.5% ಕಳೆದು 1% ನಲ್ಲಿ ಎಲ್ಲಾ ಸಮುದಾಯಗಳಿಗೆ 59 ಜಾತಿಗಳನ್ನ ಸೇರಿಸಿ ಒಂದು 0.5% ಹೆಚ್ಚಿಗೆ ಮಾಡಿ 5% ಕೊಟ್ಟಿದ್ದು ಬಹಳ ತಪ್ಪಾದ, ಬಹಳ ಅನ್ಯಾಯ ಆಗಿದೆ. ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಜರುಗ್ತಿದೆ. ಇದು ನಮಗೆ ನಮ್ಮ ಸಮಾಜ, ಬಂಜಾರ ಸಮಾಜ ಆಗಿರ್ಬೋದು, ಭೋವಿ ಸಮಾಜ ಆಗಿರ್ಬೋದು, ಕೊರ್ಚ, ಕೊರ್ಮ ಮತ್ತೆ ಹಾಗೆ ಅಲೆಮಾರಿ ಸಮಾಜ ಆಗಿರ್ಬೋದು, ಎಲ್ಲ ಇದು 5 ಸಮಾಜ್ಗೆ ಏನು ಅನ್ಯಾಯ ಏನಾಗಿದೆ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಏನು ಒಳ ಮೀಸಲಾತಿ ಮಾಡಿದ್ದಾರೆ, ಇದರಿಂದ ನಮ್ಗೆ ತುಂಬಾ ಅನ್ಯಾಯ ಆಗಿದೆ. ಯಾಕಂದ್ರೆ ಇಲ್ಲಿ ನಮ್ಗೆ ಮೊದಲು 4.5% ಅಂತ ಮಾಧುಸ್ವಾಮಿ ವರದಿಯಲ್ಲಿ ನಮ್ಗೆ ನಿಶ್ಚಯ ಆಗಿತ್ತು. ಆದ್ರೆ ಇವಾಗ ಹೊಸದು ನಾಗಮೋಹನ್ ದಾಸ್ ವರದಿ ಆದ್ಮೇಲೆ ನಮ್ಗೆ ಮತ್ತೆ ನಮ್ಮ ಕೊರ್ಚ, ಕೊರ್ಮ, ಭೋವಿ, ಬಂಜಾರ ಮತ್ತೆ 59 ಎಲ್ಲ ಸಮಾಜ ಸೇರಿ 5% ಅಂತ ಮಾಡಿದ್ದಾರೆ. ಅಲೆಮಾರಿ ಸಮಾಜ್ಗೆ ಏನು 1% ಸಿಕ್ತಿತ್ತು, ಅದು ಸಮಾಜಕ್ಕೆ ನಮ್ಮಲ್ಲಿ ಸೇರಿಸಿ 5% ಅಂತ ಮಾಡಿದ್ದಾರೆ. ಅದಕ್ಕೆ ಇದು ಎಲ್ಲಾ ಸಮಾಜಕ್ಕೆ ತುಂಬಾ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ವಿರೋಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ನ್ಯಾಯಾಧೀಶರು ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ಇಲ್ಲಿ ಕಲಬುರಗಿ ಜಿಲ್ಲೆಯ ಬಂಜಾರ, ಭೋವಿ, ಕೊರ್ಮ, ಕೊಂಚ ಈ ಎಲ್ಲಾ ಸಮುದಾಯಗಳಿಗೆ ಅನ್ಯಾಯ ಮಾಡಿದಂತ ಸರ್ಕಾರದ ವಿರುದ್ಧ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇ, ನಮ್ಮ ಉಳಿವಿಗಾಗಿ ಹೋರಾಟ. ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂದ್ರೆ ತಂದು ಏನೇ ಸ್ಪಷ್ಟೀಕರಣ ಇರ್ಲಾರ್ದೆ
ಇದಕ್ಕಿಂತ ಮುಂಚೆ ಬಿ ಸದಾಶಿವ ವರ್ಗಿಯನ್ನು 3% ಮಾಡಿದರು. ಆದರೂ ಕೂಡ ಅದಕ್ಕೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ 4.5% ಕೇವಲ ಬೋಯಿ ಕೊಂಚ ಕೊರ್ಮಾ ಅವರಿಗೆ ಮಾಡಿತ್ತು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದ, ನಾಗಮೋದ ಸರ್ ಒಂದು ವರದಿ ಒಂದು ಎದುರಲ್ಲಿ ಇಟ್ಕೊಂಡು ಅದು ಯಾವುದೇ ಒಂದು ಸಮೀಕ್ಷೆ ಸರಿಯಾಗಿ ಮಾಡಲಾರ್ದೇನೆ ಒಂದು ಗೊಂದಲದಲ್ಲಿ ಸೃಷ್ಟಿ ಮಾಡಿ ಏನೋ ಈ ಕಣ್ಣಿನ ತಂತದ್ದು ಯಾವ ಗುಡ್ಗಟ್ಟಿ ಆಟ ಮಾಡ್ತಾರೆ ಆ ತರ ಮಾಡಿ ಒಂದು ಕ್ಯಾಬಿನೆಟ್ ನಲ್ಲಿ ಒಂದು ನಿರ್ಣಯನ ತಗೊಂಡು ಈ ಒಳ ಮೀಸಲಾತಿ ಮಾಡಿ ಇದಕ್ಕೆ ನಾವು ಎಲ್ಲರೂ ತಿರಸ್ಕರಿಸ್ತೇವೆ. ಇದರ ವಿರುದ್ಧವಾಗಿ ಖಂಡಿಸ್ತೀವಿ. ಇದರ ವಿರುದ್ಧವಾಗಿ ನಾವು ಎಲ್ಲಿ ಗೆಲ್ಲುವವರೆಗೆ ಇದನ್ನು ಮರುಪರಿಶೀಲನೆ ಮಾಡುವುದು ನಮ್ಮ ಹೋರಾಟ ಹಿಂಗೆ ಸದಾ ಇರುತ್ತೆ. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 2 ಮತ್ತು 53ರಲ್ಲಿ ಬರುವ ರಾಮನಗರ ಭಾಗ 2, ಕೆಕೆ ನಗರ ಹಾಗೂ ಬುದ್ಧನಗರದಲ್ಲಿನ ಸ್ಲಂ ಮಹಿಳೆಯರಿಗೆ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದ ವಾರ್ಡ್ ನಂಬರ್ 2 ಮತ್ತು 53ರಲ್ಲಿ ಬರುವ ರಾಮನಗರ ಭಾಗ 2, ಕೆಕೆ ನಗರ ಮತ್ತು ಬುದ್ಧನಗರ ಸ್ಲಂ ಮಹಿಳೆಯರಿಗೆ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನ ಶೀಘ್ರದಲ್ಲಿ ಪರಿಹರಿಸಲು ಆಗ್ರಹಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಖಾಲಿ ಕೊಡಗಳೊಂದಿಗೆ ಪ್ರತಿಭಟನೆ ನಡೆಸುವ ಮೂಲಕ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯಿಂದ ಕಲಬುರಗಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಆದ್ರೆ ಒಂದ್ ಕಡೆ ಸ್ಲಂ ಅಲ್ಲಿ ಮಹಿಳೆಯರಿಗೆ ಶೌಚಾಕ್ರಿಯೆಗೆ ಹೋಗ್ಬೇಕಾದ್ರ ಬೆಳಗಿನ ಜಾವ ಮತ್ತೆ ರಾತ್ರಿ ಜಾವದಿಂದ ಕಾಯ್ಬೇಕಾಗ್ತದೆ. ಯಾಕಂದ್ರ ಶೌಚಾಲಯನೇ ಇಲ್ಲ ಇಲ್ಲಿ, ಒಂದು ಶೌಚಾಲಯ ಇಲ್ಲ. ಸುಮಾರು ಸಲ ಮಹಾನಗರ ಪಾಲಿಕೆ ಗಮನಕ್ಕೆ ತಂದ್ರು ಸಹ ಜನರನ್ನ ನಿರ್ಲಕ್ಷಿಸಿದ್ದು, ಗಿಡ ಗಂಟಿ ಅಲ್ಲದೆ ಕುಂತು ಶೌಚಾಕ್ರಿಯೆಗೆ ಹೋದಾಗ ಅಲ್ಲಿ ಚೇಳು ಮತ್ತೆ ಹುಳ ಉಪ್ಪಡಿಂದ ಕಚ್ಚಿಸೋದಲ್ಲೇ ಮತ್ತೆ ಕಿಡಿಗೇಡಿಗಳಿಂದ ನಮ್ಮ ಮಕ್ಕಳನ್ನ ರಕ್ಷಿಸುವಂತ ಕೆಲಸ ಸಹ ಮಾಡ್ತಾ ಇದ್ದಾರೆ. ಶೌಚಾಕ್ರಿಯೆಗೆ ಹೋಗದೇ ಇದ್ರೆ ಮಹಿಳೆಯರಿಗೆ ಎಷ್ಟೊಂದೆಲ್ಲ ಜೀವಕ್ಕೆ ಅನಾಹುತ ಅನ್ನೋದೊಂದು ಈಗಿನ ಸರ್ಕಾರಕ್ಕೆ ಗೊತ್ತು. ಒಂದ್ ಕಡೆ ಜಾಗೃತಿನ ಮಾಡ್ತಾರೆ, ಇನ್ನೊಂದ್ ಕಡೆ ನಮ್ಗೆ ಕೊಡ್ತಾ ಇಲ್ಲ. ಇನ್ನೂ ಸಹ ವಾರ್ಡ್ ನಂಬರ್ 2ರಲ್ಲಿ ಕುಡಿಯುವ ನೀರು ಮತ್ತೆ ಶೌಚಾಲಯಕ್ಕೆ ಹೋಗ್ಬೇಕಾದ್ರ ಮನೆ ಭಿಕ್ಷೆ ಬೇಡ್ಬೇಕಾಗ್ತದ. ಇಲ್ಲಿ ಸಹ ನೀರಿಲ್ಲ, ವಿದ್ಯುತ್ ದೀಪನೂ ಇಲ್ಲ ಸಹ ಇಲ್ಲಿ ಇನ್ನೂವರೆಗೂ. ಹಾಗಾಗಿ ಈ ಒಂದು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ಕೊಂಡ್ಗೆಸಿ ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಗೌರಮ್ಮ ಮಾಕ, ಸಂಚಾಲಕರಾದ ರೇಣುಕಾ ಸರಡಗಿ, ಕಾರ್ಯದರ್ಶಿ ಶರಣು ಕಣ್ಣಿ ಸೇರಿದಂತೆ ಇತರೆ ಅನೇಕ ಜನ ಮಹಿಳೆಯರು ಭಾಗವಹಿಸಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ನೆರೆಹಾನಿ ಪ್ರದೇಶಗಳ ರೈತರ ಹಾಗೂ ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸಲು ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ಎಂದು ಜಾತ್ಯತೀತ ಜನತಾದಳ ಪಕ್ಷದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನೆರೆಹಾನಿ ಪ್ರದೇಶಗಳ ರೈತರು ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸಲು ನಿಖಿಲ್ ಕುಮಾರಸ್ವಾಮಿ ಅವರು ಕಲಬುರಗಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಸೆಪ್ಟೆಂಬರ್ 9ರಿಂದ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ರಾಜ್ಯ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ ಎಂದು ಜಾತ್ಯತೀತ ಜನತಾದಳ ಪಕ್ಷ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಬಹಳಷ್ಟು ರೈತರಿಗೆ ಇವತ್ತು ಅನ್ಯಾಯ ಆಗಿದೆ. ಸಂಪೂರ್ಣವಾಗಿ ಹೆಸರು ಉದ್ದು ಈಗೇನು ತೂರ್ ದಾಲ್ ಅಂತೇಳಿ ನಾವು ಫೇಮಸ್ ತೂರ್ ನಾಡ್ ಅಂತ ಹೇಳ್ತೀವಿ, ಇವತ್ತು ತೊಗರಿನೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ರೈತರ ಪರಿಸ್ಥಿತಿ ಕಂಗಾಲಾಗಿದೆ. ಇವತ್ತು ಅವರು ಕಣ್ಣೀರು ಒರೆಸಲು ಇವತ್ತು ರಾಜ್ಯ ಸರ್ಕಾರದಿಂದ
ಯಾರು ಒಬ್ಬ ಕೃಷಿ ಮಂತ್ರಿ ಆಗಲಿ ಅಥವಾ ಇಲ್ಲಿನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಯಾರು ಕೂಡ ಶಾಂತವನ್ನು ಹೇಳಲು ಯಾವುದೇ ಒಂದು ರೈತರ ಹತ್ರ ಹೋಗೋಕ್ಕೆ ಅವ್ರಿಗೆ ಆಗಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಅವ್ರಿಗೆ ಸಮಯ ಇಲ್ಲ ಅಂತ ಅನ್ಕೋತೀವಿ. ಅದಕ್ಕಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು 9, 10, 11 3 ದಿನ 9ನೇ ತಾರೀಕು ಬೀದರಿಗೆ ಬಂದು ಬೀದರಿನ ಎಲ್ಲ ರೈತರ ಜೊತೆ ಸಂವಾದಾತ ಮತ್ತು ರೈತರ ಹೊಲಗಳಲ್ಲಿ ಭೇಟಿಯನ್ನು ನೀಡಿ ಎಲ್ಲಿನ ಕಷ್ಟಗಳಿದೆ ರೈತರ ಬಗ್ಗೆ ತಿಳ್ಕೊಳ್ಳೋಕೆ ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ 10ನೇ ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ಇವತ್ತು ಅಫ್ಜಲ್ಪುರ ವಿವಾದದಿಂದ ಭಾಳಷ್ಟು ಜನರಿಗೆ ಇವತ್ತು ಮನೆ ಮುಳುಗಡೆ ಆಗಿರ್ಬೋದು ತೀರ್ಕೊಂಡಿದ್ದಾರೆ ಭಾಳಷ್ಟು ಜನ. ಮತ್ತು ಕೆಲವೊಂದು ರೈತರ ಹೊಲಗಳಲ್ಲೂ ಕೂಡ ಭೇಟಿ ನೀಡಿ ಏನೇನೆಲ್ಲ ಅವ್ರ ಪರಿಸ್ಥಿತಿ ಇದೆ ಅಂತ ತಿಳ್ಕೊತಾ ಇದ್ದಾರೆ. ಅದ್ರ ಜೊತೆ ಜೇವರ್ಗಿಯಲ್ಲಿ ಕೂಡ ಭಾಳಷ್ಟು ನಷ್ಟವಾಗಿದೆ. ಅದಕ್ಕೆ ಜೇವರ್ಗಿ ತಾಲೂಕಿಗೂ ಕೂಡ ಇದೇ 10ನೇ ತಾರೀಕು ನಿಖಿಲಣ್ಣವ್ರು ಬರ್ತಾಯಿದ್ದಾರೆ. ಮತ್ತು ಬೆಳಗಿನ ಜಾವ ನಮ್ಮ APMCಯಲ್ಲಿ ಯಾರ್ಡಲ್ಲೂ ಕೂಡ ಅವರು ಬರ್ತಾಯಿದ್ದಾರೆ. ಸುಮಾರು 10ರಿಂದ 10ವರೆಗೆ ಬೆಳಗ್ಗೆ 10 ಗಂಟೆಗೆ ಅಲ್ಲಿ ರೈತರ ಜೊತೆ ಸಂವಾದಾತ ಮತ್ತು ಅಲ್ಲಿ ಬಂದಂಥ ರೈತರ ಪರಿಸ್ಥಿತಿ ಏನಾಗಿದೆ, ಬೆಳೆ ಯಾವ ಥರ ಇವತ್ತು ನಾಶವಾಗಿದೆ ಎಂಬುದು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಲು ಇವತ್ತು ರಾಜ್ಯ ಘಟಕದ ಯುವ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾಯಿದ್ದಾರೆ. ಅದಕ್ಕಾಗಿ ವಿಶೇಷ ನಮ್ಮ ಪತ್ರಿಕಾಗೋಷ್ಠಿ ಇವತ್ತಿನ ಕರೆದಿದ್ದೀವಿ. ಮತ್ತು ಭಾಳಷ್ಟು ಜನ ಇವತ್ತು ರೈತರು ಸಂಪೂರ್ಣವಾಗಿ ಲಾಸ್ಟ್ ಟೈಮ್ನು ಕೂಡ ನಾವು ಇದೇ ತಮ್ಮ ಮಾಧ್ಯಮದವ್ರ ಎದುರುಗಡೆ ಬಂದಿದ್ದೀವಿ. ಅವಾಗೂ ಕೂಡ ರೈತರ ಹೋರಾಟದಲ್ಲಿ ನಾವು ಜನತಾದಳದವರು ಕೂಡ ನಾವು ಪಾಲ್ಗೊಂಡು ಹೋರಾಟ ಮಾಡಿದ್ದೀವಿ. ಬೆಳೆ ವಿಮೆ ರೈತರು ಕಟ್ಟದಂಥ ಬೆಳೆ ವಿಮೆ ಇವತ್ತೇನು 670 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಏನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಶ್ವಾಸನೆ ಕೊಟ್ಟಿದ್ದರು. ಬೆಳೆ ವಿಮೆ ಕೇವಲ 300 ಕೋಟಿ ಚಿಲ್ಲರ್ ಅಷ್ಟೇ ಅವ್ರು ಕೊಟ್ಟು ಇವತ್ತು ಅಲ್ಲಿಗೆ ನಿಲ್ಲಿಸಿದ್ದಾರೆ. ಹಿಂದಿನ ಬೆಳೆ ವಿಮೆನೇ ಇನ್ನೂ ಕೊಡೋಕ್ಕಾಗಿಲ್ಲ ಸರ್ಕಾರಕ್ಕೆ, ಇದು ವಿಫಲ ಇದೆ. ಇದ್ರ ಬಗ್ಗೆನೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಂಥ ಕೆಲಸ ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ನಿಖಿಲ್ ಅಣ್ಣವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ಬಂದಾಗ. ಮತ್ತು ಈ ಸಲಾರೆ ಹೆಚ್ಚಿನ ರೀತಿಯಿಂದ ಇವತ್ತು ಬೆಳೆ ವಿಮೆ ಕಟ್ಟಿದ್ದಾರೆ ಮತ್ತೆ ರೈತರು. ಮುಂದೂ ಹಿಂದಿಂದ ಏನೋ ಬಾಕಿ ಇದೆ, ಇನ್ನು ಮುಂದಿಂದು ಕೊಡ್ತಾರೋ ಇಲ್ಲೋ ಎಂಬುದು ಕೂಡ ಇವತ್ತು ರೈತರದ್ದು ಪರಿಸ್ಥಿತಿ ನೋಡಿದ್ರೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ದಾರೆ. ಅದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಎಂಬುದು ಗೊತ್ತಿಲ್ಲ. ಕೇವಲ ಬರೀ ಇವೆಲ್ಲ ಧರ್ಮಸ್ಥಳ ವಿಷಯ, ಇವತ್ತು ಏನಪ್ಪ ಅಂದರೆ ಇವತ್ತು ನಮ್ಮ ದಸರಾ ಇಂಥಲ್ಲೆಲ್ಲ ಈ ವಿಷಯಗಳಲ್ಲಿ ಡೈವರ್ಟ್ ಮಾಡಿ ಇವತ್ತು ರಾಜ್ಯ ಸರ್ಕಾರ ತಮ್ಮ ವಿಫಲಗಳನ್ನು ಮುಚ್ಚಾಕೋಕ್ಕೆ ಇಂಥ ಒಂದು ಕೆಲಸಗಳಲ್ಲಿ ಮುಂದಾಗ್ತಾಯಿದೆ. ಅದಕ್ಕೆ ನಾವು ವಿರೋಧ ಪಕ್ಷದಲ್ಲಿರೋದ್ರಿಂದ ನಮ್ಮ ಪಕ್ಷ ಯಾವತ್ತೂ ಕೂಡ ರೈತರ ಪರವಾಗಿ ಯಾವತ್ತೂ ಕೂಡ ತಾವು ನೋಡಿದರೆ ರೈತರ ಪರವಾಗಿ ಜನತಾದಳ ಪಕ್ಷ ಇರೋದ್ರಿಂದ ಖಂಡಿತವಾಗಿ ಜನತಾದಳ ಪಕ್ಷದ ಹೋರಾಟ ನಿಲ್ಲೋದಿಲ್ಲ. ಎಲ್ಲಿವರೆಗೂ ರೈತರಿಗೂ ಇವತ್ತು ಇವರು ಸರ್ಕಾರ ಸ್ಪಂದನೆ ಕೊಡೋದಿಲ್ಲ ಅಲ್ಲಿವರೆಗೆ ನಮ್ಮ ನಿರಂತರವಾದಂಥ ಹೋರಾಟ ನಾವು ಮಾಡ್ತಾನೆ ಇರ್ತೀವಿ ಅಂತ. ಈ ಸುದ್ದಿಗೋಷ್ಠಿಯಲ್ಲಿ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಮಹೇಶ್ವರಿ ವಾಲಿ, ಕೃಷ್ಣಾರೆಡ್ಡಿ, ಬಸವರಾಜ್ ಬಿರಿಬಿಟ್ಟೆ, ಶ್ಯಾಮರಾವ್ ಸೂರನ್, ಜಾಫರ್ ಹುಸೇನ್, ರಾಮಚಂದ್ರ ಅಟ್ಟೂರ್, ಮಲ್ಲಿಕಾರ್ಜುನ ಸಂಗಾಣಿ, ಪ್ರವೀಣ್ ಎಲ್ ಜಾಧವ್, ರಾಜೇ ಪಟೇಲ್, ಮಹಂತಪ್ಪ ಮದ್ರಿ, ದೇವೇಂದ್ರ ಹಸ್ನಾಪುರ್, ನರಸಯ್ಯ ಕಲಾಲ್, ಚಂದ್ರಕಾಂತ್ ಮೋರೆ, ಸುನಿಲ್ ಕುಮಾರ್, ರಾಜು ಬಡದಾಳ್, ನಾಗೇಶ್ ಹೆಬ್ಬಾಳ್, ಅನ್ವರ್ ಪಟೇಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಪಟ್ಟಿಯಲ್ಲಿ ಸವಿತಾ ಸಮಾಜದ ನಿಷೇಧಿತ ಪದ ತೆಗೆದು ಹಾಕದೇ ಇರುವ ಕುರಿತು ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದ ಆನಂದ್ ವಾರಿಕ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಪಟ್ಟಿಯಲ್ಲಿ ಸವಿತಾ ಸಮಾಜದ ನಿಷೇಧಿತ ಪದ ತೆಗೆದುಹಾಕುವಂತೆ ಜಿಲ್ಲಾಧಿಕಾರಿಗಳಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿದರು. ಪಟ್ಟಿಯಲ್ಲಿ ಹೆಸರು ತೆಗೆದು ಹಾಕದಿರುವ ಕುರಿತು ಜಿಲ್ಲಾ ಸವಿತಾ ಸಮಾಜದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಆನಂದ್ ವಾರಿಕ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ರಾಜ್ಯ ಹಿಂದುಳಿದ ಆಯೋಗ ಏನು ಸಮೀಕ್ಷೆ ಮಾಡ್ತಾ ಇದೆ, ಅದರ ವಿರುದ್ಧ ನಾವು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇವತ್ತಿನ ದಿವಸ ರಾಜ್ಯ ಸರ್ಕಾರನೇ 2016ರಲ್ಲಿ ನಮ್ಮ ಸಮಾಜದ ನಿಷೇಧಿತ ಪದ ಹಜಾಮತ್ತ ನಾಯಿಂದ ಅಂತ ನಿಷೇಧ ಮಾಡಿರೋದು ಆದೇಶ ಪತ್ರ ಇದೆ. ತಮಗೆಲ್ಲರಿಗೂ ಕೂಡ ನಾವು ಲಗತ್ತಿಸಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ 2011ರಲ್ಲೂ ಕೂಡ ಆದೇಶ ಪತ್ರದಲ್ಲಿ ಅದು ಪದ ಬಳಸಬಾರ್ದು ಅಂತೇಳಿ ಸರ್ಕಾರನೇ ಆದೇಶ ಮಾಡಿದೆ.
ಮತ್ತು ಅದೇ ರೀತಿ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇವರು ಈಗ ಪ್ರಸ್ತುತ ಹಿಂದುಳಿದ ಆಯೋಗ ಹೆಸರು ಸೇರಿಸಿ ಮತ್ತೆ ಅವಮಾನ ಮಾಡಿದ್ದಾರೆ ನಮಗೆ. ಅದರ ಅರ್ಥ ಏನದ, ಇವರು ಕಣ್ಣು ಮುಚ್ಚಿ ಮಾಡ್ತಾ ಇದ್ದಾರೆ. ನಾಮಕೆ ವಾಸ್ತ ಈ ಒಂದು ಆಯೋಗ ಏನಪ್ಪ ಅಂದರೆ ಸಮೀಕ್ಷೆ ಮಾಡ್ತಾ ಇದೆ. ಯಾಕಂದರೆ ನಿಖರವಾದ ಜನಸಂಖ್ಯೆ ಅದನ್ನು ಹೊಡೆದಾಕ್ಬೇಕಂತ ಮಾಡ್ತಾ ಇದೆ. ಯಾಕಂದರೆ ಸರ್ಕಾರನೇ ಆದೇಶ ಕೊಡ್ತದ ತೆಗೆದುಹಾಕಿ, ಮತ್ತು ಇವು ಸರ್ಕಾರದವರೇ ಸೇರಿಸ್ತಾರಪ್ಪ ಅಂದರೆ ಇದು ಸರ್ಕಾರದ ಆದೇಶ ಕಿಮ್ಮತ್ತಿಲ್ಲಾರ್ದಂಗೆ ಆಯಿತು. ಈ ವಿಷಯದ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರನೂ ಕೊಟ್ಟಿದ್ದೀವಿ, ಇದು ತೆಗೆದುಹಾಕ್ರಿ ಅಂಥೇಳಿ. ಆದರೂ ಕೂಡ ಅದಕ್ಕೆ ಸ್ಪಂದಿಸಿಲ್ಲ. ಈ ಥರ ಆದಾಗ ನಾವು ಈ ಸಮೀಕ್ಷೆನ ನಾವು ಮುಂದುವರಿಸಲ್ಲ. ಇದಕ್ಕೆ ನಾವು ಈ ಹಿಂದುಳಿದ ಆಯೋಗ ಏನು ಬರ್ತಾ ಇದ್ದಾರೆ, ಮನೆ ಬರ್ತಾ ಇದ್ದಾರೆ, ಅದಕ್ಕೆ ನಾವು ಯಾರೂ ಬಹಿಷ್ಕಾರ ಮಾಡ್ತೀವಿ. ಯಾಕಂದರೆ ಆ ಪಟ್ಟಿಯಲ್ಲಿ 960, 430, 431 ಕಾಲಮಲ್ಲಿ ಇರ್ತಕ್ಕಂಥ ಹಜಾಮತ್ ನಾಯಿಂದ ಅದರಲ್ಲಿ ಕೂಡ ಹಜಾಮ್ ಮುಸ್ಲಿಮ್ಸ್ ಅಂತ ಸೇರಿದ್ದಾರೆ. ಇಲ್ಲಿವರೆಗೂ ನಮ್ಮ ಸನಾತನ ಹಿಂದೂ ಧರ್ಮ ಇಲ್ಲಿ ಯಾರು ಕರ್ನಾಟಕದಲ್ಲಿ ಏನು ಇದೆ ಇಲ್ಲ, ಅದು ಜಾತಿ ನಮ್ಮ ಹತ್ರ ಇಲ್ಲ, ಆದರೂ ಕೂಡ ಸೇರಿಸಿದ್ದಾರೆ. ಯಾಕಂದರೆ ಈ ನಮ್ಮ ಒಂದು ಸರ್ಕಾರದ ಅಧಿಕೃತ ಪತ್ರದಲ್ಲಿ ಇರ್ತಕ್ಕಂಥ 28 ಜಾತಿಗಳು ಅಷ್ಟೇ ಇದೆ, ಉಪಪಂಗಡಗಳಿದ್ದಾವೆ ಸವಿತಾ ಸಮಾಜ, ಅದಕ್ಕೂ ಸೇರಿಸಿದ್ದೀವಿ. ಇವರು ಮತ್ತೆ ಒಂದು ಎಕ್ಸ್ಟ್ರಾ ಸೇರಿಸಿ ಒಂದು ಸಮಾಜದಲ್ಲಿ ಮತ್ತೆ ಇದು ಅಶಾಂತಿ ಮೂಡಿಸ್ತಾ ಇದ್ದಾರೆ ಇವರು. ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ರಾಜೇಂದ್ರ ಮಾನೆ, ಪ್ರಧಾನ ಕಾರ್ಯದರ್ಶಿಗಳಾದ ವಿದ್ಯಾಸಾಗರ್ ಹಾಬಾಳ್, ಖಜಾಂಚಿಗಳಾದ ಮಹೇಶ್ ಪಾಣೆಗಾಂವ್, ಸೂರ್ಯಕಾಂತ್ ಬೆಣ್ಣೂರ್, ಚಂದ್ರು ಗೋಗಿ, ಸಂಘಟನಾ ಕಾರ್ಯದರ್ಶಿ ಅನಿಲ್ ಗೋಗಿ, ವಿಜಯ್ ಕುಮಾರ್ ಜಾಧವ್, ಅಶೋಕ್ ಹೆಚ್ ಮಾನ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ವಿಮೋಚನಾ ದಿನಾಚರಣೆ ಕಾರ್ಯಕ್ರಮಕ್ಕಾಗಿ ಕಲಬುರಗಿ ನಗರಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದಾಗ ಅವರಿಗೆ ಸ್ವಾಗತ ಕೋರಲು ಅವಕಾಶ ಕಲ್ಪಿಸಿಕೊಡುವಂತೆ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ವಿಮೋಚನಾ ದಿನಾಚರಣೆಯ ನಿಮಿತ್ತ ಕಲಬುರಗಿ ನಗರಕ್ಕೆ ಮುಖ್ಯಮಂತ್ರಿಗಳು ಬಂದಾಗ ಸ್ವಾಗತಕ್ಕೆ ಅವಕಾಶ ನೀಡುವಂತೆ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯ್ಯಾಳ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರಾದ ರಮೇಶ್ ಬೀದರ್ಕರ್, ಕಲ್ಯಾಣ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬನಪಟ್ಟೆ, ಸದಸ್ಯರಾದ ಲಾಲ್ ಸಿಂಗ್ ಠಾಕೂರ್, ಆನಂದ್ ಆಲ್ಮೇಲ್ಕರ್, ಸದಸ್ಯರುಗಳಾದ ಸುರೇಶ್ ಸಿಂಗ್, ಶ್ರೀದೇವಿ, ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿ ಮೇಡಮ್ ಅವರು ವಿಷಯ ಹೇಳಿದ್ರು. ಏನು ಹೇಳಿದ್ರಪ್ಪ ಅಂದರೆ, ಏನಾದರೂ ನಿಮಗೆ ಮನವಿ ಕೊಡಂಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ, ಮುಖ್ಯಮಂತ್ರಿ ತಕ್ಕ ಹೋಗೋದು ಅವಶ್ಯಕತೆ ಏನಿಲ್ಲ, ನಾವೆಲ್ಲ ಸರಿಪಡಿಸ್ತೀವಿ ಅಂತ ಒಂದು ವಿಷಯ ಜಿಲ್ಲಾಧಿಕಾರಿ ಮೊನ್ನೆ ಕೂಡ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ನಾವು ಇದೇ ರೀತಿ ನೀವು ಹೇಳಿದ ಪ್ರಕಾರನೇ ನೀವೇನು ಇಲಾಖೆ ಸಂಬಂಧಪಟ್ಟ ಇಲಾಖೆ ನಾವು ಇಲ್ಲಿ ಗಂಟ ಕೂಡ ಸುಮಾರು ಇಲ್ಲೇ ಕುಂತ್ಕೊಂಡ್ಬಿಟ್ಟು 2-3 ಪ್ರೆಸ್ ಮಾಡಿದ್ದೀನಿ, ಒಂದು 2-3 ಸ್ಟ್ರೈಕ್ ಕೂಡ ಮಾಡಿದ್ದೀನಿ. ಕನ್ನಡ ನಾಮಫಲಕಕ್ಕಾಗಿ ಕಲಬುರಗಿಯಲ್ಲಿ ನಮ್ಮ ಹೀರಾಪುರದಿಂದ ಚೆಕ್ ಪೋಸ್ಟ್ವರೆಗೆ ಹೋದ್ರೆ ಒಂದು ಕನ್ನಡ ನಾಮಫಲಕ ಸಿಗೋಂಗಿಲ್ಲ, ದರ್ಗಾ ಏರಿಯಾದಾಗ ಹೋದ್ರೆ ನಾಮಫಲಕ ಸಿಗೋಂಗಿಲ್ಲ, ಮತ್ತು ಮಾಲಲ್ಲಿ ಹೋದ್ರೆ ನಾಮಫಲಕ ಸಿಗೋಂಗಿಲ್ಲ. ಹಾಗೂ ಮತ್ತು ನಮ್ಮ ತಿಮ್ಮಾಪುರ ಮಧ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಮ್ಮ ಇವ್ರು ಮಾಡ್ತಾರೆ, ತೆಗಿಲು ತಿಪ್ಪವ್ರು ಮಾಡ್ತಾರೆ. ನಾನು ಒಂದು ಹತ್ತು ಹೇಳಿದ್ದೀನಿ, ಸರ್ ನೀವು ಕಾರ್ಯಕ್ರಮ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದು ಅಂಥ ಕಾರ್ಯಕ್ರಮದಲ್ಲಿ ಶಾಸಕರು ಹೋಗ್ತಾರೆ, ಜಿಲ್ಲಾಧಿಕಾರಿ ಕೂಡ ಹೋಗ್ತಾರ, ಹೋಗಿ 3 ನೋಡ್ರಿ ಅಲ್ಲಿ ಕನ್ನಡ ಅಂಬ ಒಂದು ಕೂಡ ಕಾಣಲ್ಲ. ನೀವು ಕನ್ನಡ ಅಂತ ಬಡ್ದಾಡ್ತೀರಿ, ಕನ್ನಡ ಕಾರ್ಯಕ್ರಮ ಮಾಡೋದ್ರಿಂದ ಕನ್ನಡ ನಿಮಗೂ ನಾಮಫಲಕ ಬದಲಾವಣೆ ಆಗಲ್ಲ. ದಯವಿಟ್ಟು ಇಲ್ಲಿ ನಾನು 1, 2 ಅಲ್ಲ 3 ಸತಿ ಇಲ್ಲಿ ಸುದ್ದಿಗೋಷ್ಠಿನೂ ಮಾಡಿದ್ದೀವಿ, ಮತ್ತು ಕರಿ ಮಸಿ ಬಡಿ ಅಂತ ಕೂಡ ಕೆಲಸ ಮಾಡೀವಿ ಅದ್ರ ಬಗ್ಗೆ, ಮತ್ತು ಸ್ಟ್ರೈಕ್ ಕೂಡ ಮಾಡೀವಿ. ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ್ ಪ್ರಿಯಾಂಕ ಸಾಬ್ರಿಗೆ ಕೂಡ 2 ಸತಿ 3 ಸತಿ ಕೊಟ್ಟಿದ್ದೀನಿ ಲೆಟರ್ ನಾನು. ಮತ್ತು ಇದೇ ಜಿಲ್ಲಾಧಿಕಾರಿ ನಮ್ಮ ಮನೆ ಕುಂತಿಗೆ ಕೂಡ ಹೇಳಿದ್ದೀನಿ. ನಮ್ಮ ಮಾನವ ಕಮಿಷನರ್ ಕೂಡ ನಾನು, ಸರ್ ಇದು ನಾಮಫಲಕ ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ ಪ್ರಕಾರ 60% ಕನ್ನಡ ನಾಮಫಲಕ ಬಳಸಿ ಒಂದು 40% ನಿಮ್ಮದು ಅಂತ ನೀವು ನಿಮ್ಮ ಭಾಷೆಯನ್ನು ಬಳಸ್ಕೊಳ್ಳಿ ಅಂತ ನೀವು ಘೋಷಣೆ ಮಾಡಿದ್ರಿಂದ ಇಲ್ಲಿ ಗಂಟ ನಾನು 10 ಸರ್ತಿ ಸ್ಟ್ರೈಕ್ ಆಗಲಿ ಮನವಿ ಆಗಲಿ ಕೊಟ್ಕೊತಾನೆ ಬಂದೀನಿ. ಇದು ಯಾವುದು ಪ್ರಯೋಜನ ಇಲ್ಲಿ ಕೂಡ ಆಗಿಲ್ಲ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ. ಅದಕ್ಕೆ ನಾವು ಬೇಜಾರು ಏನಂದ್ರೆ ಮಾಧ್ಯಮ ಮಿತ್ರರು ಅಂತಿರ್ತಾರೆ, ಏನಪ್ಪ ಬರೀ ನೀವು ಕಾರ್ಯಕ್ರಮ ಮಾಡ್ತೀರಿ ನವಂಬರ್ನ ಕನ್ನಡವಾದಂಥ ಅವ್ರು ಹೇಳಿದಾಗಿಂದ್ರೆ ಅವ್ರಿಗೆ ಅವ್ರದ್ದು ಮಾಧ್ಯಮ ಮಿತ್ರರಿಗೆ ಫಾಲೋ ಮಾಡ್ಕೊತ 1 ವರ್ಷದಿಂದ ಬೆನ್ನತ್ತಿದ್ದೀಗ ನಾನು. ಆದರೂ ಕೂಡ ಯಾವ ಅಧಿಕಾರಿ ಕೋನ ಅಂತ ಇದಕ್ಕೂ ಯಾರು ಬದಲಾವಣೆ ಮಾಡೋಕ್ಕೆ ಮುಂದಾಗ್ತಾ ಇಲ್ಲ, ಯಾವುದೇ ಕೆಲಸಕ್ಕೆ ಮುಂದಾಗ್ತಾ. ಅದಕ್ಕೋಸ್ಕರ ನಾವು ಈ ನಿನ್ನೂ ಸೆಪ್ಟೆಂಬರ್ 17-16 ತಾರೀಕು ಬರೋ ಸಮಯ ನಿನ್ನೂ ಮುಖ್ಯಮಂತ್ರಿಯವರು ಇದೆ. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗೆ ಆಗಿರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ಗಾಗಿರ್ಬೋದು, ನಾವು ಹೇಳೋದು ಏನಪ್ಪ ಅಂದರೆ, ಕೂಡಲೇ ನೀವು ಒಂದು ತಂಡ ರಚನೆ ಮಾಡಿ, ಇನ್ನೂ ಕೂಡ ಟೈಮ್ ಇದೆ. ಮಾನ್ಯ ಸಿದ್ದರಾಮಯ್ಯವರು ಬರೋಷ್ಟರಲ್ಲಿ ಒಳಗಡೆ ನೀವು ಈ ಕೆಲಸ ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಎಲ್ಲ ಕಡೆ ಕಡ್ಡಾಯವಾಗಿ ಹಾಕಿಸ್ಬೇಕು ಎಲ್ಲ ಕಡೆ ಅಂತ ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ ಕಂಡೀಷನ್ ಆಗಿ. ಹಾಗೂ ಇನ್ನೊಂದು ವಿಷಯ ಏನಪ್ಪ ಅಂದರೆ, ವಿಶೇಷವಾಗಿ
ಕಲ್ಯಾಣ ಕರ್ನಾಟಕ ವಿಮೋಚನ ದಿನಾಚರಣೆ ದಿನ ಅವತ್ತು ಬಂದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಗಾರ್ಲೆಂಡ್ ಮಾಡ್ತಾರೆ ನಮ್ಮ ಪಟೇಲ್ ಸರ್ಕಲ್ ಬಂದ್ಗೇಸಿ. ಆ ಸಂದರ್ಭದಲ್ಲಿ MLC ಮಾಜಿ MLA ಎಲ್ಲ BJP ಕಾಂಗ್ರೆಸ್ ಅವರು ಮಾನ್ಯ ಮುಖ್ಯಮಂತ್ರಿ ಜೊತೆಯಲ್ಲೇ ಇರ್ತಾರೆ. ಅವರು ಅಲ್ಲಿ ಕೂಡ ಜೊತೆಯಲ್ಲೇ ಇರ್ತಾರೆ, ಬೆಂಗಳೂರು ಕೂಡ ಜೊತೆಯಲ್ಲೇ ಇರ್ತಾರೆ. ನಮ್ಮದೇನಪ್ಪ ಅಂದರೆ ಒಂದು ಕನ್ನಡ ಪರ ಹೋರಾಟಗಾರ ಆಗಿರ್ಬೋದು, ದಲಿತ ಪರ ಹೋರಾಟ ಆಗಿರ್ಬೋದು, ಹಿಂದೂ ಪರ ಹೋರಾಟ ಆಗಿರ್ಬೋದು, ಅಥವಾ 371 ಜೆ ಸಲಗ ಹೋರಾಟ ಮಾಡಿದಂಥ ಕೆಲವರು ಇರ್ಬೋದು. ನೀವು ಅವ್ರನ್ನ ಯಾರನ್ನ ಒಬ್ಬರು ಗುರುತಿಸಿ ಒಂದು ಮಾನ್ಯ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡೋಕ್ಕಂತ ಒಂದು ಅವಕಾಶ ಅಂತ ನೀವು ಕೊಡಂಗಿಲ್ಲ. ಅಲ್ಲಿ ನಾವು ಎಷ್ಟೊತ್ತಿ ಕೂಡ ಹೇಳಿದ್ರೆ ನೀವು ಪದೇ ನೀವೇ ಸಿದ್ದರಾಮಯ್ಯ ಬಳಿ, ಮುಖ್ಯಮಂತ್ರಿ ಬಳಿ ಹೋಗಿ ಪದೇ ನೀವೇ ಹೋಗಿ ಸ್ವಾಗತ ಮಾಡ್ಕೊತಿದ್ರೆ. ವಿಶೇಷವಾಗಿ ನಾವು ಏನಪ್ಪ ಅಂದರೆ 371 ಜೆ ಏನು ಹೋರಾಟ ಮಾಡಿದ್ದಾರೆ ಒಂದು 11 ಜನ, ಅವರಿಗೆ ವಿಶೇಷವಾಗಿ ಅವರಿಗೆ ಸನ್ಮಾನ ಇಟ್ಕೋಬೇಕು ಮಾನ್ಯ ಮುಖ್ಯಮಂತ್ರಿ ಅವರು. ನೀವು ಬಂದು 5 ಗ್ಯಾರಂಟಿಗೋಸ್ಕರ ನಾ ಅದನ್ನು ಮಾಡೀನಿ, ನಾ ಇದನ್ನು ಮಾಡೀನಿ, ನಾ ಇಲ್ಲಿ ಬಜೆಟ್ ಹಾಕೀನಿ, ಅದಕ್ಕಿಂತ ಹೇಳೋಕ್ಕಿಂತ ಮುಂಚೆ ಕಲಬುರಗಿ ಬಂದಾಗ ಹೋರಾಟಗಾರರಿಗೆ, ಪ್ರತಿಯೊಂದು ಹೋರಾಟಗಾರರಿಗೆ ನೀವು ಏನು ಒಂದು ವಿಶೇಷ ಗೌರವ ಸನ್ಮಾನ ಮಾಡಿದರೆ ಅಥವಾ ಅವ್ರಿಗೆ ಏನಾದರೂ ಒಂದು ಕಾಣಿಕೆ ಏನಾದ್ರು ಗೌರವ ಏನೋ ಕೊಟ್ಟಿದ್ರೆ ಅಥವಾ ಈ ಥರ ಯಾವತ್ತೂ ನೀವು ಮಾಡಿಲ್ಲ. ಈಗ ಹೇಳೋದೇನಪ್ಪ ಅಂದರೆ ಈ ಸೆಪ್ಟೆಂಬರ್ 16-17 ತಾರೀಕು ಒಳಗಡೆ ಕನ್ನಡ ನಾಮಫಲಕ ಒಂದು ವೇಳೆ ಬದಲಾವಣೆ ಆಗದೆ ಹೋದರೆ ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲಿದ್ದರ ಆ ಸಂದರ್ಭದಲ್ಲಿ ಹೋಗಿ ಅವರಿಗೆ ಮುತ್ತಿಗೆ ಹಾಕಿ ನಾವು ಕೇಳೋಂಥ ಕೆಲಸ ನಮ್ಮ ಸೈನ್ಯ ಮಾಡುತ್ತದೆ. ಹಾಗೂ ಪರದೇಶದಿಂದ, ಬೇರೆ ರಾಜ್ಯದಿಂದ ಇಲ್ಲಿ ನಮ್ಮ ವೀರೇಶ ಕಲೆ ಮಂಟಪಕ್ಕೆ ಎಕ್ಸಿಬಿಷನ್ ಬಂದಿದೆ. 2 ಸತಿ, ಮೊನ್ನೆ ಸತಿ ಬಂದಿತ್ತು, ನಿನ್ನೆ ಮೊನ್ನೆ ಸತಿ ಬಂದಿತ್ತು. ಅಲ್ಲಿ ರೆಂಟ್ ಕೊಡ್ತಾರೆ. ಅಲ್ಲಿ ರೆಂಟ್ ಕೊಟ್ಟಾಗ ಹೊರಗಡೆ ನಮ್ಮ ಕನ್ನಡ ನಾಮಫಲಕ ಟೋಟ್ಲಿ ಇರೋಂಗಿಲ್ಲ, ಬಟ್ ಆ ಮಂದಿ ಕನ್ನಡನೂ ಬರೋಂಗಿಲ್ಲ. ನಾವು ಹೋಗಿ ಹೇಳಿದೀವಿ ಅವರಿಗೆ ಒಂದು ಸತಿ. ನಾವು ಹೇಳುವಾಗ ನಮ್ಮವರೇ ನಮ್ಮ ಮೇಲೆ ದಪ್ಪಳಿಕೆ ಮಾಡೋಕ್ಕೆ ಬರ್ತಾರೆ. ಅಂದ್ರೆ ನಾವಂತೀವಿ ನಮ್ಮ ಕನ್ನಡ ಯಾಕಷ್ಟು ನೀವು ಡಿಲೇ ಮಾಡಕತ್ತೀರಿ. ನಾವು ಒಂದು ರೆಂಟ್ ಕೊಡಬೇಕಪ್ಪ ಅಂದ್ರೆ ಅವ್ರಿಗೆ ಹೇಳ್ಬೇಕು, ನಾವು ಕಂಡೀಷನ್ ಮಾಡಿ ನೋಡಿರಿ ಇಲ್ಲಿ ಕನ್ನಡ ನಾಮಫಲಕ ಹಾಕ್ಬೇಕು, ಹೊರಗಡೆ ನೀವು ಇಂಗ್ಲೀಷ್ ಬೇರೆ ಭಾಷೆ ಬಳಸಂಗಿಲ್ಲ ಅಂತ ಹೇಳಬೇಕು. ಅದಕ್ಕೋಸ್ಕರ ನಾವು ದೊಡ್ಡ ಹೋರಾಟ ಆಯಿತು. ನಿನ್ನೆ ಕೂಡ ದೊಡ್ಡ ಹೋರಾಟ ಆಯಿತು. ಒಂದು ಬೇರೆ ದೇಶದಿಂದ ಬಂದು ಕನ್ನಡಿಗರಿಗೆ ದಪ್ಪಳಿಕೆ ಮಾಡ್ತಾರೆ ಇವ್ರು ಮ್ಯಾಲೆ ಬಂದ್ಗೇಸಿ. ಏನೋ ಒಂದು ಒಡೆಯ ರೀತಿ ನಮ್ಮಲ್ಲಿ ವಿಡಿಯೋ ಕೂಡ ಇದೆ, ನನ್ನ ದೋಸ್ತ ನಮ್ಮಲ್ಲಿ ಏನೋ ಆ ರೀತಿಯಾಗಿ ನಾನು ಮೊನ್ನೆ ಎಲ್ಲ ಹೋಗಿ ಕನ್ನಡ ನಾಮಫಲಕ ಇಂಗ್ಲೀಷ್ ನಾಮಫಲಕ ತೆಗಿಸಿ ಕನ್ನಡ ನಾಮಫಲಕ ಹಾಕಿಸಿ ಎಲ್ಲ ಕಮಿಷನರಿಗೂ ಅಲ್ಲಿಂದ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರು ಮಹಾನಗರ ಪಾಲಿಕೆಯಿಂದ ಕಮಿಷನರ್ ಬಳಿ ಪರ್ಮಿಷನ್ ತೊಗೊಂಗಿಲ್ಲ ಇವರು, ಮತ್ತು ಇಲ್ಲಿನವರು ತೊಗೊಂತ ಕೂಡ ಹೇಳಂಗಿಲ್ಲ. ಯಾಕಂದರೆ ನಮ್ಮ ಕನ್ನಡ ಏನಾಗಿದೆ ಇವ್ರಿಗೆ ಪೂರ ನಮ್ಮವರೇ ಕುಂತು ಕೆಡಿಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಸಾಹೇಬರಿಗೆ ನನ್ನ ವಿನಂತಿ ಏನಪ್ಪ ಅಂದರೆ ದಯವಿಟ್ಟು ಸೆಪ್ಟೆಂಬರ್ 17 ಒಳಗೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಬರೋವರೆಗೆ ಒಳಗಡೆ ನೀವೆಲ್ಲ ಬದಲಾವಣೆ ಮಾಡದೆ ಹೋದರೆ ನಾವೇ ಒಂದು ತಂಡ ರಚನೆ ಮಾಡಿ ಮುಂದೆ ಬೇರೆ ಏನೋ ಒಂದು ಸಿದ್ಧತೆಯಾಗಿ ಕೆಲಸ ಮಾಡುವಂಥ ನಾವು ಕೆಲಸ ಮಾಡಬೇಕಾಗುತ್ತೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.